ಎಎಸ್ಎಸ್ ನ್ಯೂಸ್ಗೆ ಸ್ವಾಗತ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಮುದಿಮುಡುಗು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿದ್ದ ನಾಗಮಣಿಯಮ್ಮ ರಾಜೀನಾಮೆ ನೀಡಿ ತೆರವಾಗಿದ್ದ ಸ್ಥಾನಕ್ಕೆ ಇಂದು ಚುನಾವಣೆ ನಡೆದಿದ್ದು ಕಾಂಗ್ರೆಸ್ ಬೆಂಬಲಿತ ಬಂಡಾಯ ಅಭ್ಯರ್ಥಿ ಪ್ರಿಯಾಂಕಾ ಜಯಗಳಿಸಿದ್ದಾರೆ. ಈ ಗ್ರಾಮ ಪಂಚಾಯಿತಿಯಲ್ಲಿ ಒಟ್ಟು 15 ಸದಸ್ಯರ ಬಲವಿದ್ದು ಕಾಂಗ್ರೆಸ್ ಬೆಂಬಲಿತ 12 ಸದಸ್ಯರಿದ್ದು ಜೆಡಿಎಸ್ ಬೆಂಬಲಿತ 3 ಸದಸ್ಯರಿದ್ದು ಕಾಂಗ್ರೆಸ್ ಬೆಂಬಲಿತ ಅಧ್ಯಕ್ಷರ ಸ್ಥಾನಕ್ಕೆ ಗೀತಾ ಹಾಗೂ ಕಾಂಗ್ರೆಸ್ ಬೆಂಬಲಿತ ಬಂಡಾಯ ಅಭ್ಯರ್ಥಿ ಸ್ಥಾನಕ್ಕೆ ಪ್ರಿಯಾಂಕಾ ಗಂಗರಾಜ್ ಅವರು ನಾಮಪತ್ರ ಸಲ್ಲಿಕೆ ಮಾಡಿದ್ದು 2 ನಾಮಪತ್ರ ಅಂಗೀಕಾರವಾಗಿ ಚುನಾವಣಾಧಿಕಾರಿ ಗೌಪ್ಯ ಮತದಾನ ನಡೆಸಲಾಗಿದ್ದು ಗೀತಾ ಅವರಿಗೆ 5 ಮತಗಳು ಪಡೆದಿದ್ದರೆ ಪ್ರಿಯಾಂಕಾ ಗಂಗರಾಜ್ ಅವರು 9 ಮತಗಳನ್ನು ಪಡೆದು ಮುಂದಿನ ಅವಧಿಗೆ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆಂದು ಚುನಾವಣಾಧಿಕಾರಿ ಸುಭಾನ್ ಸಾಬ್ ಘೋಷಣೆ ಮಾಡಿದ್ದಾರೆ. ಇನ್ನು ಚುನಾವಣೆ ವೇಳೆ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ರಾಯಲ್ಪಡು ಪೊಲೀಸರಿಂದ ಬಿಗಿ ಬಂದೋಬಸ್ತ್ ಕಲ್ಪಿಸಲಾಗಿತ್ತು. ವರದಿಗಾರರು ಅರುಣ್ ಕುಮಾರ್ HM ASS ನ್ಯೂಸ್. ನಿರಂತರ ಸುದ್ದಿ ಸಮಾಚಾರಗಳನ್ನು ನೋಡ್ತಾ ಇರಿ, ಇದು ನಿಮ್ಮ ASS ನ್ಯೂಸ್. 2024 ಮುದಿಮುಡು ಗ್ರಾಮ ಪಂಚಾಯತಿ ಅಧ್ಯಕ್ಷ ಚುನಾವಣೆಗೆ 2 ನಾಮಪತ್ರ ಸ್ವೀಕೃತವಾಗಿದ್ದವು. 2 ಕೂಡ ಕ್ರಮಬದ್ಧವಾಗಿದೆ. ಆದ್ದರಿಂದ ನಾವು ಚುನಾವಣೆ ನಡೆಸ್ತೀವಿ. ಈ ಚುನಾವಣೆಯಲ್ಲಿ ಗೀತಾ ಅನ್ನೋರು 5 ಮತಗಳು ಪಡೆದಿದ್ದಾರೆ ಮತ್ತು ಪ್ರಿಯಾಂಕಾ ಅನ್ನೋರು 9 ಮತಗಳು ಪಡೆದಿದ್ದಾರೆ. ಅದರಿಂದ ಅತ್ಯಧಿಕ ಮತಗಳು ಹೊಂದಿರುವ ಶ್ರೀಮತಿ ಪ್ರಿಯಾಂಕಾ ಅವರನ್ನು ಮುದಿಮುಡು ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾಗಿ ಘೋಷಣೆ ಮಾಡ್ತೀವಿ. ನನ್ನ ಹೆಸರು ಪ್ರಿಯಾಂಕಾ ಅಂತ. ಈ ಮುದಿಮುಡು ಗ್ರಾಮ ಪಂಚಾಯತಿಯ ಎಲ್ಲ ಸದಸ್ಯರ ಒಕ್ಕೂಟದಿಂದ ನಾನು ಗೆದ್ದಿರುತ್ತೇನೆ. ಪಾಕ್ಷಾತೀತವಾಗಿ ಗೆದ್ದಿರುತ್ತೆ. ಆ ಪಕ್ಷಾತೀತವಿಲ್ಲದೆ ಈ ಪಂಚಾಯತಿಯನ್ನು ನಡೆಸಿಕೊಡೋದೇ ನನ್ನ ಉದ್ದೇಶವಾಗಿರುತ್ತದೆ. ಅಭಿವೃದ್ಧಿ ಕೆಲಸಗಳನ್ನು ಇನ್ನಷ್ಟು ಜಾಸ್ತಿ ಮಾಡಿ ಈ ಪಂಚಾಯತಿ ಮತ್ತೆ ಗ್ರಾಮಗಳನ್ನು ಅಭಿವೃದ್ಧಿ ಮಾಡೋದು ಮುಖ್ಯ ಉದ್ದೇಶವಾಗಿರುತ್ತೆ. ಯಾವುದೇ ರೀತಿಯ ಪಕ್ಷಾತೀತ ಈ ಪಂಚಾಯತಿಯಲ್ಲಿ ಇನ್ಮೇಲೆ ನಡೆಯಲ್ಲ. ನಾನಿರೋವರೆಗೂ ಯಾವುದೂ ನಡೆಯಲ್ಲ. ಸದಸ್ಯರು ಮುದಿಮುಡುಗು ಎಲ್ಲ ಸದಸ್ಯರು ಸೇರಿ ಪಕ್ಷಾತೀತದಿಂದ ಪ್ರಿಯಾಂಕಾ ಅವರಿಗೆಲ್ಲ ಸಹಮತ ಕೊಟ್ಟು ನಾವು ಕೊಟ್ಟಿರೋದೇನಕ್ಕೆ ಅವರು ಎಲ್ಲ ಇಲ್ಲಿ ಕರಪ್ಷನ್ ನಡೀಬಾರ್ದು, ಬಡವರು ಸೇರಬೇಕು, ಪ್ರತಿಯೊಂದು ಬಡವರು ಸೇರಬೇಕು, ಯಾವುದು ಮೋಸ ಆಗಬಾರ್ದು. ಇವಾಗ ಆಲ್ರೆಡಿ ತುಂಬ ಮೋಸ ಆಗಿದೆ, ಅದೆಲ್ಲ ಸರಿಪಡಿಸುವ ಕರ್ತವ್ಯ ಅವ್ರಿಗಿದೆ. ಅದಕ್ಕೋಸ್ಕರ ನಾವೆಲ್ಲ ಇವರಿಗೆ ಮತ ಕೊಟ್ಟಿದ್ದೀವಿ.